ಪ್ರಭು, ನೀವು ಆರಾಧ್ಯರ ಕೋಣೆಯನ್ನು ಬಹಳ ಸೊಗಸಾಗಿ ಸಿಂಗರಿಸಿದ್ದೀರಾ. ಜನಿಸಲಿರುವ ಶ್ರೀರಾಮ ಈ ಕೋಣೆಯನ್ನು ನೋಡಿ ಆದಷ್ಟು ಬೇಗ ಇಲ್ಲಿಗೆ ಬರಲು ಕಾತುರರಾಗಿರಬಹುದು. ಧನ್ಯವಾದಗಳು ತಾತ. ಆದರೆ ಪ್ರಭು, ನೀವು ಈ ತೊಟ್ಟಿಲಿಗೆ ದಾರವನ್ನು ಏಕೆ ಕಟ್ಟಿಲ್ಲ? ಪ್ರಭುಗಳನ್ನು ತೂಗುವುದು ಹೇಗೆ? ಓ ನಮ್ಮ ಬಾಲವೇ, ತೋರಿಸಿ ನಿಮ್ಮ ಚಮತ್ಕಾರವನ್ನ. ಅದ್ಭುತ ಪ್ರಭು, ಎಂತಹ ಚಮತ್ಕಾರ! ಧನ್ಯನಾದೆ. ರಾಣಿಯರೇ, ಏನು ನೋಡುತ್ತಿದ್ದೀರಿ ನೀವೆಲ್ಲ? ತೊಟ್ಟಿಲನ್ನ ನಮ್ಮ ಬಾಲದಿಂದ ತೂಗ್ತಾ ಪ್ರಭುಗೆ ಲಾಲಿ ಹಾಡಿ ಮಲಗಿಸ್ತೀವಿ. ನಿಮ್ಮ ಆಲೋಚನೆ ಬಹಳ ಚೆನ್ನಾಗಿದೆ. ಪುತ್ರ ಮಾರುತಿ, ಪ್ರಣಾಮಗಳು ಮಹಾರಾಜರೇ. ಪ್ರಣಾಮಗಳು. ಪ್ರಣಾಮಗಳು ಮಹಾರಾಜ. ರಾಜಮಾತೆಯರಿಗೂ ನಮ್ಮ ಪ್ರಣಾಮಗಳು. ಪುತ್ರ ಮಾರುತಿ, ಈ ಕೋಣೆ ಇಷ್ಟು ಸುಂದರವಾಗಿ ಸಿಂಗಾರಗೊಂಡಿದೆ. ಯಾರ ಆಗಮನಕ್ಕಾಗಿ? ಪ್ರಭುವಿನ ಆಗಮನಕ್ಕೆ ಮಹಾರಾಜ. ನೀವು ಹೇಳುತ್ತಿರುವುದು ಯಾವ ಪ್ರಭುಗಳ ಬಗ್ಗೆ? ಹೇಳಿ ಮಾರುತಿ, ಯಾರು ನಿಮ್ಮ ಪ್ರಭುಗಳು? ನಮ್ಮ ಪ್ರಭು ಯಾರು, ಹೇಗಿರ್ತಾರೆ, ಇದನ್ನ ನಾವು ಶಬ್ದಗಳಿಂದ ವರ್ಣಿಸೋಕಾಗಲ್ಲ. ಆದ್ರೂ ನಾವು ಪ್ರಯತ್ನ ಪಡ್ತೀವಿ. ಜೈ ಶ್ರೀರಾಮ, ಜೈ ಶ್ರೀರಾಮ. ಅದ್ಭುತ, ಅತ್ಯದ್ಭುತ. ನಿಮ್ಮ ಗಾಯನ ಮಧುರವಾಗಿತ್ತು. ಈ ವರ್ಣನೆ ಕೇಳಿ ಅವರ ಬಗ್ಗೆ ತಿಳಿದುಕೊಳ್ಳುವ ಕಾತುರ ಹೆಚ್ಚಾಯಿತು ಪುತ್ರ. ಅಂದ ಹಾಗೆ ಎಲ್ಲಿದ್ದಾರೆ ನಿಮ್ಮ ಪ್ರಭುಗಳು? ಈ ಪ್ರಶ್ನೆಯನ್ನ ನಾವ್ ನಿಮಗ್ ಕೇಳ್ಬೇಕಿತ್ತು ಮಹಾರಾಜರೇ. ಅರ್ಥಾತ್ ಮಹಾರಾಜ, ನಿಮಗೆ ಜನಿಸಲಿರುವ ಪುತ್ರನೇ ನಮ್ಮ ಪ್ರಭು ಆಗಲಿದ್ದಾರೆ. ಇದಕ್ಕಾಗಿಯೇ ನಾವು ಅಯೋಧ್ಯೆಗೆ ಬಂದಿದ್ದು. ನಮಗೆ ಸಂತಾನ ಭಾಗ್ಯವಿಲ್ಲ ಮಾರುತಿ. ತಂದೆಯಾಗಲು ನಾವು ಅಶಕ್ತರು. ನೀವು ಬಾಲಕರಲ್ಲದಿದ್ದರೆ ಈಗ ನೀವು ಆಡಿದ ಮಾತುಗಳಿಗೆ ತಕ್ಕ ಶಿಕ್ಷೆ ಆಗುತ್ತಿತ್ತು. ಶಾಂತರಾಗಿ ಸ್ವಾಮಿ. ಪುತ್ರ ಮಾರುತಿ ನಮ್ಮ ಅತಿಥಿಗಳು. ನಮ್ಮ ಅತಿಥಿ ಸತ್ಕಾರದಲ್ಲಿ ನಾವು ಯಾವ ತಪ್ಪುಗಳನ್ನೂ ಮಾಡಿಲ್ಲ. ನಮಗನಿಸುತ್ತಿದೆ ನೀವು ಅಯೋಧ್ಯೆಗೆ ಬಂದಿರುವುದು ಇದೇ ಕಾರಣಕ್ಕೆಂದು. ಕಾರಣವು ಅದೇ ಆಗಿದ್ದರೆ ನಮಗೆ ದಯಮಾಡಿ ತಿಳಿಸಿ. ನಾವು ಈ ಕೂಡಲೇ ವಾನಪ್ರಸ್ಥಕ್ಕೆ ತೆರಳಲು ಸಿದ್ಧರಾಗುತ್ತೇವೆ.
ಮಹಾರಾಜರು ನಮ್ಮ ಮೇಲೆ ಯಾಕೆ ಇಷ್ಟೊಂದು ಕ್ರೋಧಿತರಾದ್ರು? ಇದಕ್ಕೆ ಉತ್ತರವನ್ನ ಗುರು ವಸಿಷ್ಠರು ಮಾತ್ರ ಕೊಡೋಕ್ ಸಾಧ್ಯ. ಋಷಿವರ್ಯ, ಮಹಾರಾಜರ ಮನಸ್ಸಿನಲ್ಲಿರುವ ಸಂತಾಪ ಆದ್ರೂ ಯಾವುದು? ಸಂತಾನದ ಬಗ್ಗೆ ಮಾತಾಡಿದ್ದಕ್ಕೆ ಯಾಕೆ ಕ್ರೋಧಿತರಾದ್ರು? ಆ ಘಟನೆಯನ್ನು ನಾವು ಕಥೆಯಾಗಿ ಹೇಳುವ ಬದಲು ನಿಮಗೆ ಅದರ ಅನುಭವವಾಗಬೇಕು. ಆಗಲೇ ನಿಮಗೆ ತಿಳಿಯುವುದು ಮಹಾರಾಜರ ಮನಸ್ಸಿನಲ್ಲಿ ಆತಂಕ ಯಾವ ಕಾರಣಕ್ಕೆ ಎಂದು. ಬನ್ನಿ. ಇದೇ ಸ್ಥಳದಲ್ಲಿ ಮಾರುತಿ ಆ ದುರ್ಘಟನೆ ನಡೆದದ್ದು. ನಮ್ಮ ಪ್ರಭುವಿನ ಜನ್ಮಕ್ಕೆ ಇದೇನಾ ಅಡ್ಡಿಯಾಗಿರೋದು? ನನ್ನ ಮೇಲೆ ಯಾರು ಬಾಣ ಪ್ರಯೋಗ ಮಾಡಿದವರು? ನಮ್ಮಿಂದ ಮಹಾಪರಾಧವಾಯಿತು. ನಮ್ಮನ್ನು ಕ್ಷಮಿಸಿ ಶ್ರವಣಕುಮಾರ. ಆಕಸ್ಮಿಕವಾಗಿ ಎಲ್ಲವೂ ನಡೆದು ಹೋಯಿತು. ತಿಳಿದೇ ಆಯಿತೋ ತಿಳಿಯದೇ ಆಯಿತೋ, ಆದರೆ ನಿಮ್ಮಿಂದ ಮಹಾಪಾಪವಾಯಿತು. ನನಗೆ ನನ್ನ ಮರಣದ ಬಗ್ಗೆ ಚಿಂತೆ ಇಲ್ಲ, ಆದರೆ ಇನ್ಮುಂದೆ ನನ್ನ ತಂದೆ ತಾಯಿಯರ ಸೇವೆ ಮಾಡುವವರು ಯಾರು? ಯಾರದು? ಶ್ರವಣ, ನೀನು ಬಂದೆಯಾ? ಇಲ್ಲ, ಇವರು ನಮ್ಮ ಪುತ್ರರಲ್ಲ ಸ್ವಾಮಿ. ಯಾರು ನೀವು? ದಯವಿಟ್ಟು ತಿಳಿಸಿ. ಹಾಗೂ ನಮ್ಮ ಪುತ್ರನೆಲ್ಲಿ? ತಾಯಿ, ನಾವು ಅಯೋಧ್ಯೆಯ ರಾಜ ದಶರಥ. ನಾವು ಮಾಡಿದ ತಪ್ಪಿನಿಂದ ನಿಮ್ಮ ಪುತ್ರನ ಹತ್ಯೆ ಆಗಿದೆ. ಇಲ್ಲ, ನೀವು ನಮ್ಮ ಜೀವನದ ಆಶಾ ಕಿರಣವನ್ನು ನುಚ್ಚು ನೂರಾಗಿಸಿದಿರಿ ಮಹಾರಾಜ. ನಿಮ್ಮ ನೋವು ನಮಗೆ ಅರ್ಥವಾಗುತ್ತಿದೆ ಸ್ವಾಮಿ. ಇಲ್ಲ, ನಿಮಗೆ ಅರ್ಥವಾಗುತ್ತಿಲ್ಲ, ಆದರೆ ಈಗ ಅದು ಅರ್ಥವಾಗಲೇಬೇಕು ಮಹಾರಾಜ. ನಾವು ಋಷಿ ಸಂತನು ಶಾಪವನ್ನು ನೀಡುತ್ತಿದ್ದೇವೆ. ನಾವು ಯಾವ ಪ್ರಕಾರ ಪುತ್ರ ವಿಯೋಗದಿಂದ ಪ್ರಾಣ ತ್ಯಾಗ ಮಾಡುತ್ತಿರುವೆವೋ, ನೀವು ಅದೇ ಪ್ರಕಾರವಾಗಿ ನಿಮ್ಮ ಮೃತ್ಯುವಿನ ಸಮಯದಲ್ಲಿ ಪುತ್ರ ವಿಯೋಗದಿಂದಲೇ ಸಾವನ್ನಪ್ಪಿ. ಈಗ ನಿಮಗೆ ಅರ್ಥವಾಯಿತೆ ಮಾರುತಿ? ಎಲ್ಲಿಯವರೆಗೂ ದಶರಥರ ಮನಸ್ಸಿನಲ್ಲಿ ಈ ಪಾಪ ಪ್ರಜ್ಞೆ ಹೋಗುವುದಿಲ್ಲವೋ ಅಲ್ಲಿಯವರೆಗೂ ದಶರಥರ ಮನಸ್ಸಿನಲ್ಲಿ ಸಂತಾನದ ಇಚ್ಛೆಗೆ ಸ್ಥಳವಿಲ್ಲ. ಅಂದ್ರೆ ಅವರು ವ್ಯಕ್ತಿಗತ ದುಃಖಕ್ಕಾಗಿ ರಾಜನ ಕರ್ತವ್ಯವನ್ನೇ ಮರೆತು ಬಿಟ್ರಾ? ಹೌದು ಮಾರುತಿ, ಇದನ್ನೇ ನಾವು ಅವರಿಗೆ ಅರ್ಥ ಮಾಡಿಸಬೇಕು. ಇದಕ್ಕೆ ಪರಿಹಾರ ನಮ್ಮ ಹತ್ರ ಇದೆ ಋಷಿವರ್ಯ. ನಮ್ಮ ಮಾತುಗಳಿಂದ ನಿಮಗೆ ನೋವಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಮಾರುತಿ. ನಮ್ಮ ಕುಲ ಮತ್ತು ವಂಶಜರ ಬಗ್ಗೆ ನೀವೇಕೆ ತಿಳಿದುಕೊಳ್ಳಬೇಕು? ಇಕ್ಷ್ವಾಕು ವಂಶದ ಗೌರವದ ಬಗ್ಗೆ ನಮ್ಮಮ್ಮ ನಮ್ಗೆ ತುಂಬಾ ಹೇಳಿದರೆ. ಇದು ನಮ್ಮ ಸೌಭಾಗ್ಯವಾಗಿದೆ. ಈ ಮಹಾನ್ ಕುಲದ ಬಗ್ಗೆ ನಿಮ್ಮ ಬಾಯಿಂದ ಕೇಳೋ ಅವಕಾಶ ನಮಗ್ ಸಿಕ್ಕಿದೆ. ನೀವು ನಮ್ಮ ಅತಿಥಿಗಳು. ನಿಮ್ಮ ಇಚ್ಛೆಯನ್ನು ಪೂರೈಸುವುದು ನಮ್ಮ ಧರ್ಮ. ಬನ್ನಿ. ಇವರೇ ಇಕ್ಷ್ವಾಕು ಮಹಾರಾಜರು. ನಮ್ಮ ಪೌರಾಣಿಕ ಪರಂಪರೆಯ ಪ್ರಕಾರ ರಾಜ ಇಕ್ಷ್ವಾಕು ಸೂರ್ಯಪುತ್ರ ವೈವಸ್ವತ ಮನುರವರ ಪುತ್ರ. ಇವರಂತ ಪ್ರಜಾಸ್ನೇಹಿ ರಾಜ ಇತಿಹಾಸದಲ್ಲಿ ಬಹಳ ವಿರಳ. ನೋಡಿ, ಇವರೇ ರಾಜ ಹರಿಶ್ಚಂದ್ರ. ಇವರು ತಮ್ಮ ಸತ್ಯ ನಿಷ್ಠೆಗಳಿಂದ ಜಗದ್ವಿಖ್ಯಾತರಾಗಿದ್ದಾರೆ. ಮತ್ತೆ ಇವರು ನಮ್ಮ ತಾತ
ರಘು ಮಹಾರಾಜರು. ಇವರ ವೀರತ್ವಕ್ಕೆ ಸಂಕೇತವಾಗಿ ನಮ್ಮ ಕುಲಕ್ಕೆ ರಘುಕುಲ ಎಂದು ಹೆಸರು ಬಂದಿದೆ. ತಿಳಿಯಿತೆ ಮಾರುತಿ? ನೋಡಿದಿರಾ ಎಂತೆಂಥ ರಾಜರಿದ್ದಾರೆ ನಮ್ಮ ಕುಲದಲ್ಲಿ. ನಮ್ಮ ವಂಶದ ಬಗ್ಗೆ ಹೆಮ್ಮೆ ಇದೆ. ನಮ್ಮದು ಪವಿತ್ರ ಕುಲ. ಅಂದರೆ ನಿಮ್ಮ ತಲೆಮಾರಿಗೆ ಈ ಪವಿತ್ರ ಕುಲ ಕೊನೆಯಾಗುತ್ತದೆ? ಅಂದರೆ ನಮ್ಮಿಂದೇನಾದ್ರೂ ತಪ್ಪಾದ್ರೆ ನಮ್ಮ ತಂದೆ ತಾಯಿಗೆ ಮತ್ತೆ ಸುಮೇರು ಕುಲಕ್ಕೆ ಶಿಕ್ಷೆ ಕೊಡೋಕ್ ಸಾಧ್ಯನಾ? ಇಲ್ಲ ಪುತ್ರ, ಖಂಡಿತ ಸಾಧ್ಯವಿಲ್ಲ. ಅದೇ ಪ್ರಕಾರ ನಿಮ್ಮಿಂದ ಅಪರಾಧ ಆಗಿದ್ರೆ ನೀವು ಶಿಕ್ಷೆ ಅನುಭವಿಸ್ಬೇಕು, ನಿಮ್ಮ ಕುಲ ಅಲ್ಲ. ಯಾಕೆಂದ್ರೆ ಪಾಪದ ಫಲವನ್ನ ನಾವೇ ಭುಂಜಿಸ್ಬೇಕು. ಆ ತಪ್ಪಿಗಾದ ಶಿಕ್ಷೆಯನ್ನೇ ನಾವೀಗ ಅನುಭವಿಸುತ್ತಿದ್ದೇವೆ ಮಾರುತಿ. ನಿಮ್ಮಿಂದಾದ ತಪ್ಪಿಗೆ ನೀವು ಪ್ರಾಯಶ್ಚಿತ್ತ ಪಡ್ತಾ ಇರೋದು ಸರಿಯಾಗೇ ಇದೆ ಮಹಾರಾಜ. ಆದ್ರೆ ನಿಮ್ಮಿಂದಾದ ತಪ್ಪಿಗೆ ನಿಮ್ಮ ಕುಲಕ್ಕೆ ಶಿಕ್ಷೆ ಕೊಟ್ರೆ ಅದು ಪ್ರಾಯಶ್ಚಿತ್ತ ಹೇಗಾಗುತ್ತೆ? ನೀವೇನಾದ್ರೂ ವಾನಪ್ರಸ್ಥಕ್ಕೆ ಹೋದ್ರೆ ಈ ಪವಿತ್ರ ರಘುಕುಲವನ್ನ ಯಾರ ಮುಂದೆ ನಡೆಸ್ತಾರೆ? ನಿಮ್ಮ ಈ ರಘುಕುಲ ಇಲ್ಲಿಗೆ ಕೊನೆ ಆಗ್ಬೇಕೇ? ಸರಿಯಾಗಿ ಯೋಚಿಸ್ ನೋಡಿ ಮಹಾರಾಜ, ನಿಮ್ಮ ಜೊತೆ ನಿಮ್ಮ ಕುಲನು ಸಂಪೂರ್ಣವಾಗಿ ಅಂತ್ಯ ಆಗ್ಬಿಡುತ್ತೆ. ಸಾಕು ಮಾರುತಿ, ಸಾಕು ಸಾಕು ಪುತ್ರ. ನೀವು ನಮ್ಮ ಕಣ್ಣು ತೆರೆಸಿದಿರಿ. ವೈಯಕ್ತಿಕ ತಪ್ಪಿಗಾಗಿ ನಮ್ಮ ಕುಲದ ವಿನಾಶವಾಗುತ್ತಿತ್ತು. ವಾನಪ್ರಸ್ಥದ ನಿರ್ಧಾರವನ್ನು ಈಗಲೇ ಕೈಬಿಡುತ್ತೇವೆ. ನಾವು ರಾಜ ದಶರಥ ಪ್ರತಿಜ್ಞೆ ಮಾಡುತ್ತೇವೆ. ನಾವು ನಮ್ಮ ವಂಶೋದ್ಧಾರಕನಿಗೆ ಜನ್ಮ ನೀಡಿ ಈ ಪವಿತ್ರ ಅಯೋಧ್ಯೆಗೆ ಉತ್ತರಾಧಿಕಾರಿಯನ್ನು ಅವಶ್ಯವಾಗಿ ನೀಡುತ್ತೇವೆ. ಮಹಾರಾಜ. ಪ್ರಣಾಮ ಗುರುದೇವ. ಪ್ರಣಾಮಗಳು ಗುರುದೇವ. ನೀವು ಅನುಮತಿ ಕೊಟ್ಟರೆ ಪುತ್ರ ಕಾಮೇಷ್ಟಿ ಯಜ್ಞವನ್ನು ಆಯೋಜಿಸಬೇಕು. ಈ ಯಜ್ಞದಿಂದ ಪ್ರಾಪ್ತಿಯಾಗುವ ಪುತ್ರ ಆದರ್ಶ ಮತ್ತು ಸಮಸ್ತ ಸೃಷ್ಟಿಯಲ್ಲೇ ದಿವ್ಯ ಗುಣಗಳನ್ನು ಹೊಂದಿರುವವನಾಗುತ್ತಾನೆ. ಪುತ್ರ ಕಾಮೇಷ್ಟಿಯಿಂದ ಪ್ರಾಪ್ತನಾಗುವ ಪುತ್ರ ಯುಗ ಯುಗಗಳವರೆಗೆ ನಿಮ್ಮ ಕುಲದ ಖ್ಯಾತಿಗೆ ಕಾರಣನಾಗುತ್ತಾನೆ. ಮಹಾರಾಜ ದಶರಥ, ನಿಮ್ಮ ಪುತ್ರ ಕಾಮೇಷ್ಟಿ ಯಾಗ ಸಫಲವಾಗಿದೆ. ನಿಮಗೆ ನಿಮ್ಮ ಪುಣ್ಯಕರ್ಮದ ಅನುಸಾರವಾಗಿ ಪುತ್ರ ಪ್ರಾಪ್ತಿಯಾಗುತ್ತದೆ ಮಹಾರಾಜ. ಇದನ್ನು ಸ್ವೀಕರಿಸಿ. ಇದರಲ್ಲಿರುವ ಪ್ರಸಾದವೇ ನಿಮ್ಮ ಪುಣ್ಯಕರ್ಮಗಳ ಫಲವೆಂದು ಭಾವಿಸಿ ಇದನ್ನು ನಿಮ್ಮ ಪತ್ನಿಯರಿಗೆ ಸೇವಿಸುವಂತೆ ಹೇಳಿ. ನಿಮಗೆ ಕೋಟಿ ಕೋಟಿ ಧನ್ಯವಾದ. ಈ ಪ್ರಸಾದ ಸೇವನೆಯಿಂದ ಧರ್ಮ ಸಂಸ್ಥಾಪನೆ ಮಾಡುವ ಲೋಕೋದ್ಧಾರಕನೊಬ್ಬ ನಿಮ್ಮ ಪುತ್ರನಾಗಿ ಜನಿಸಲಿದ್ದಾನೆ. ಯಜ್ಞ ಪುರುಷನಿಗೆ
ಜಯವಾಗಲಿ. ನಾವು ನಿಮಗೆ ಆಭಾರಿಯಾಗಿದ್ದೇವೆ ಮಾರುತಿ. ಇದಕ್ಕೆಲ್ಲ ನೀವೇ ಕಾರಣ. ಇಷ್ಟಕ್ಕೆ ಇನ್ನೂ ಮುಗ್ದಿಲ್ಲ ಮಹಾರಾಜ, ಇದಿನ್ನೂ ಆರಂಭ. ಮೊದಲು ಈ ಪಾಯಸವನ್ನ 3 ರಾಜಮಾತೆಯರಿಗೆ ನೀಡಬೇಕಾಗಿದೆ ಮಹಾರಾಜ. ಸಮಸ್ತ ಸೃಷ್ಟಿನೇ ಪ್ರಭುಗಳ ಆಗಮನಕ್ಕಾಗಿ ಕಾಯ್ತಾ ಇದೆ. ಈ ಕಾರ್ಯ ಬೇಗ ಆರಂಭ ಆಗಲಿ. ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ ರಾಮ ಶ್ರೀರಾಮ ಜೈ ಶ್ರೀರಾಮ. ಪ್ರಣಾಮಗಳು ಸ್ವಾಮಿ. ನಾವು ಮಾಡಿದ ಯಜ್ಞವು ಸಫಲವಾಗಿದೆ ರಾಣಿಯರೇ. ಪ್ರಸಾದದ ರೂಪದಲ್ಲಿ ಪಾಯಸವನ್ನು ದಯಪಾಲಿಸಿದ್ದಾರೆ. ನೀವೆಲ್ಲರೂ ಇದನ್ನು ಸೇವಿಸಬೇಕು. ನಿಜಕ್ಕೂ ಅಕ್ಕ, ಈ ಪಾಯಸ ಬಹಳ ರುಚಿಯಾಗಿದೆ. ಇನ್ನು ಬೇಕೆ? ಸ್ವೀಕರಿಸಿ. ಧನ್ಯವಾದ ಧನ್ಯವಾದ. ಮೂರೂ ರಾಜಮಾತೆಯರು ಪಾಯಸವನ್ನ ಸೇವಿಸಿದ್ರು. ಆದ್ರೆ ಇದ್ರಲ್ಲಿ ನಮ್ಮ ಪ್ರಭುವಿನ ಮಾತೆ ಯಾರಾಗ್ತಾರೆ? ಪ್ರಭು, ನಮ್ಮ ಕಾತರ ಇನ್ನು ಜಾಸ್ತಿ ಆಗ್ತಿದೆ. ಪ್ರಭು, ನಿಮ್ಮ ದಿವ್ಯ ಅವತಾರಕ್ಕೆ ಸಮಯ ಬಂದಾಯ್ತು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ. ನಿಮ್ಮ ಸ್ವಾಗತಕ್ಕಾಗಿ ಈ ನಿಮ್ಮ ಭಕ್ತ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದಾನೆ. ಪ್ರಭು, ಬೇಗ ಬನ್ನಿ ಪ್ರಭು ಶ್ರೀರಾಮ. ದರ್ಶನ ನೀಡಿ ನನ್ನ ಪ್ರಭು ಶ್ರೀರಾಮ. ಮಹಾರಾಜ, ಮಹಾರಾಜ, ಅಭಿನಂದನೆಗಳು. ನಿಮಗೆ ಪುತ್ರರ ಪ್ರಾಪ್ತಿಯಾಗಿದೆ. ಪರಮಾತ್ಮ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು. ನಮ್ಮ ಪ್ರಭುಗಳು ಭೂಮಿಗೆ ಬಂದ್ರು. ಜೈ ಶ್ರೀರಾಮ. ರಾಮನ ಭಕ್ತ ಜಯ
ಕೋಟಿ ಕೋಟಿ ಪ್ರಣಾಮಗಳು ಪ್ರಭು. ರಾಮನ ಭಕ್ತ ಜಯ ಹನುಮಾನ್. ರಾಮನ ಭಕ್ತ ಜಯ ಹನುಮಾನ್. ರಾಮನ ಭಕ್ತ ಜಯ ಹನುಮಾನ್. ರಾಮನ ಭಕ್ತ ನನ್ನ ಆರಾಧ್ಯ ದೈವ ಜಯ